ತಿರುಮಲ ಶ್ರೀವಾರಿ ಲಡ್ಡು ಪ್ರಸಾದ ವಿವಾದ ಭುಗಿಲೆದ್ದ ಸಂದರ್ಭದಲ್ಲಿ ಕರ್ನಾಟಕ ಹಾಲು ಒಕ್ಕೂಟ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಲಡ್ಡುಗಳನ್ನು ತಯಾರಿಸುವುದಕ್ಕೆ ಟಿಟಿಡಿಗೆ ಕಳುಹಿಸಲಾಗಿರುವಂತಹ ನಂದಿನಿ ತುಪ್ಪದ ವಾಹನಗಳಿಗೆ ಜಿಪಿಎಸ್ ಅಳವಡಿಸಲಾಗುತ್ತಿದೆ. ಈ ಮೂಲಕ ತುಪ್ಪದ ವಾಹನವನ್ನು ಕರ್ನಾಟಕ ಹಾಲು ಒಕ್ಕೂಟ ಟ್ರ್ಯಾಕ್ ಮಾಡಲಿದೆ. ಆಘಾತಕಾರಿ ಘಟನೆಯೊಂದರಲ್ಲಿ ಮಹಾರಾಷ್ಟ್ರದ ಪುಣೆಯ ತನ್ನ ನಿವಾಸದಲ್ಲೇ ರಹಸ್ಯವಾಗಿ ಗರ್ಭಪಾತ ಮಾಡಿದ ನಂತರ 74 ವರ್ಷದ ಮಹಿಳೆ ಸಾವನ್ನಪ್ಪಿದ್ದಾರೆ. ಘಟನೆಯ ನಂತರ ಪೊಲೀಸರು ಮಹಿಳೆಯ ಪತಿ ಮತ್ತು ಮಾವನನ್ನ ಬಂಧಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತರ ಅತ್ತೆ ವಿರುದ್ಧವೂ ಪ್ರಕರಣ ದಾಖಲಾಗಿದೆ. ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನ ಅರಮನೆ ಅಂಗಳದಲ್ಲಿ ಪಾರಿವಾಳಗಳ ಪೀಕಲಾಟ ಶುರುವಾಗಿದೆ. ದಂಡಾಗಿ ಬಂದಿರುವಂತಹ ಈ ಪಕ್ಷಿಗಳಿಂದಾಗಿ ಅರಮನೆ ಕಟ್ಟಡಕ್ಕೆ ಕಂಟಕ ಎದುರಾಗ್ತಾ ಇದೆ. ಇವುಗಳು ಹಾಕೋ ಹಿಕ್ಕೆಯಿಂದ ಯೂರಿಕ್ ಆಸಿಡ್ ಹೊರಬರುತ್ತೆ. ಇದು ಕಟ್ಟಡಗಳ ಸಾಮರ್ಥ್ಯ ಹಾಳು ಮಾಡುತ್ತದೆ. ಇದೇ ಕಾರಣಕ್ಕೆ ಅರಮನೆ ಆವರಣದಲ್ಲಿ ಪಾರಿವಾಳಗಳಿಗೆ ಆಹಾರ ಹಾಕಬೇಡಿ ಅಂತ ಯದುವೀರ್ ಒಡೆಯರ್ ಸೂಚನೆಯನ್ನ ನೀಡಿದ್ರು. ಇದೇ ಈಗ ಹೊಸ ಸಮಸ್ಯೆಗೆ ನಾಂದಿ ಹಾಡಿದೆ. 5 ವರ್ಷದ ತನ್ನ ಪುಟ್ಟ ಕಂದಮ್ಮಳನ್ನೇ ಕೊಲೆಗೈದ ತಂದೆ ಅತ್ಯಾಚಾರದ ಕತೆ ಕಟ್ಟಿ ಜೈಲು ಸೇರಿರುವ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಚಿಕ್ಕಮಗಳೂರಿನ ಅಜ್ಜಂಪುರ ತಾಲೂಕಿನ ಶಿವನಿ ಗ್ರಾಮದಲ್ಲಿ ಸೆಪ್ಟೆಂಬರ್ 19ರಂದು 5 ವರ್ಷದ ಬಾಲಕಿ ಶವ ಪತ್ತೆಯಾಗಿತ್ತು. ಮಗಳ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ ಅಂತ ತಂದೆ ಪೊಲೀಸರ ಬಳಿ ಹೇಳಿದ್ದ.